ನಮಗೆ ಒಂದು ಅಬ್ಸೀನ್ ವಿಡಿಯೋ ಇರುವಂತಹ ವಿಡಿಯೋ ಕ್ಲಿಪ್ಪಿಂಗ್ ಇರುವ ಬಗ್ಗೆ ಠಾಣೆಗೆ ಕೊಟ್ಟಿದ್ದಾರೆ, ಸಿಕ್ಕಿದೆ. ಅದ್ರ ಬಗ್ಗೆ ನಾವು ಈಗಾಗಲೇ ವೆರಿಫೈ ಮಾಡಿದ್ದೀವಿ. ಆ ಅಶ್ಲೀಲ ವಿಡಿಯೋ ಬಗ್ಗೆ ವೆರಿಫೈ ಮಾಡಿ ಅದ್ರ ಬಗ್ಗೆ ಮೋಟಿವ್ ಕೇಸಸನ್ನು ಕೂಡ ನಮ್ಮ ಸೆನ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡ್ಕೊಳ್ತಾ ಇದ್ದೀವಿ. ಆ ಕೇಸ್ ಪ್ರಕರಣ ದಾಖಲಾದ ನಂತರ ತಮಗೆ ಸಂಪೂರ್ಣವಾದ ವಿವರ ಮತ್ತು ಮಾಹಿತಿಯನ್ನು ಅಕ್ಯೂಸ್ ಬಗ್ಗೆ ಇರ್ಬೋದು, ಇನ್ನೂ ಇತರ ಮಾಹಿತಿಯನ್ನು ನಾನು ಕಂಪ್ಲೀಟಾಗಿ ತಮಗೆ ಕೊಡ್ತೇನೆ. ಅದನ್ನು ಕೂಡ ನಮಗೆ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಫಸ್ಟು ಪ್ರಕರಣವನ್ನು ಅದು ಕೂಡ ನಮ್ಮ ಗಮನಕ್ಕೆ ಬಂದಿರ್ತದೆ ಈಗ. ಬಟ್ ನಾನೀಗ ಫಸ್ಟ್ ಪ್ರಕರಣವನ್ನು ದಾಖಲು ಮಾಡಿದ ನಂತರ ಅದ್ರ ಬಗ್ಗೆ ಎಲ್ಲ ವೆರಿಫೈ ಮಾಡಿ ಫರ್ದರ್ ಅವ್ರು ಏನು ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ತೇವೆ. ಸೊ ಅದಕ್ಕೋಸ್ಕರನೇ ಅಂತ ಹೇಳಿ ನಮ್ಮ DYSP ಸೆನ್ ಮಹಿಳಾ ಅಧಿಕಾರಿ ಇರೋದ್ರಿಂದ ಅವ್ರಿಗೆ ಪದ್ಮಶ್ರೀ ಗುಂಜಿಕರ್ ಅವರಿಗೆ ತನಿಖೆಗೆ ಕೂಡ ನಾನು ನೆಕ್ಸ್ಟು ಮಾಡಲಿಕ್ಕೆ ಹೇಳಿದ್ದೇನೆ. ಫಸ್ಟು ಪ್ರಕರಣವನ್ನು ನಾವು ಸೆನ್ಸ್ ಪೊಲೀಸ್ ಠಾಣೆಯಲ್ಲೇ ದಾಖಲು ಮಾಡ್ತೇವೆ. ಅದ್ರ ಬಗ್ಗೆ ಎಲ್ಲ ನಾನು ಈಗ ವೆರಿಫೈ ಮಾಡ್ತಾ ಇದ್ದೀನಿ. ಫಸ್ಟು ನಾನು ಈ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಅದ್ರ ಬಗ್ಗೆ ನಾನು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆನೂ ಕೂಡ ನಾನು ವೆರಿಫೈ ಮಾಡ್ತೀನಿ. ಅವ್ರಿಗೆಲ್ಲರಿಗೆ ನಾನು ಈಗ ಠಾಣೆಗೆ ಬರಲಿಕ್ಕೆ ಅವರು ಹೇಳಿದ್ದಾರೆ. ಒನ್ಸ್ ಪ್ರಕರಣ ದಾಖಲಾದಮೇಲೆ ಅವೆಲ್ಲ ಪ್ರಕ್ರಿಯೆಗಳನ್ನು ಕೂಡ ನಾನು ಮಾಡ್ತೀನಿ. ಹಾಂ ಹೇಳಿ. ಅಶ್ಲೀಲ ವಿಡಿಯೋ ಬಗ್ಗೆ ನಾನು ಈಗಾಗಲೇ ನಿಮಗೆ ಹೇಳಿದೆ. ಯಾವುದೇ ಈ ಥರ ಅಶ್ಲೀಲ ವಿಡಿಯೋ ಮಹಿಳೆಯರ ಪ್ರೈವೇಸಿಯನ್ಗೆ ತೊಂದರೆ ಆಗೋ ರೀತಿಯಾಗಿ ಇರ್ಬೋದು, ಅವರ ಡಿಗ್ನಿಟಿಗೆ ಧಕ್ಕೆ ತರುವಂಥದ್ದಾಗಿರ್ಬೋದು, ಯಾವುದೇ ಈ ಥರ ವೀಡಿಯೋಸ್ಗಳನ್ನ ಅವರು ಅವರ ಮೊಬೈಲ್ನಲ್ಲಿ ಅಥವಾ ಯಾವುದೇ ರೀತಿಯಾದ ಎಲೆಕ್ಟ್ರಾನಿಕ್ ಡಿವೈಸಸ್ನಲ್ಲಿ ಇಟ್ಕೊಳ್ಳುವಂಥದ್ದು, ಸ್ಟೋರ್ ಮಾಡುವಂಥದ್ದು ಅಥವಾ ಬೇರೆಯವ್ರಿಗೆ ಶೇರ್ ಮಾಡುವಂಥದ್ದು ಇದನ್ನು ಕೂಡ ಮಾಡಬಾರದು. ಆ ಥರದ್ದು ಏನಾದರೂ ತಮ್ಮ ಬಳಿಯಲ್ಲಿದ್ದರೆ ಆ ಥರ ಏನಾದರೂ ನಮಗೆ ಪೊಲೀಸವರ ಗಮನಕ್ಕೆ ತಗೊಂಡ್ರೆ ಅದ್ರ ಬಗ್ಗೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ತೀವಿ. ತಾವು ಅದನ್ನು ಸ್ಟೋರ್ ಮಾಡ್ಕೊಳ್ಳೋದಾಗಿರ್ಬೋದು, ಬೇರೆಯವ್ರಿಗೆ ಕಳಿಸೋದಾಗಿರ್ಬೋದು, ಅದು ಕೂಡ ಕಾನೂನಿನ ಅಡಿಯಲ್ಲಿ ಅಪರಾಧ ಆಗಿದೆ. ಹಾಗಾಗಿ ದಯವಿಟ್ಟು ಸಾರ್ವಜನಿಕರು ಯಾರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ತಿಳ್ಕೊಳ್ಬೇಕು, ಅದನ್ನು ಮಾಡಿದರೆ ಕೂಡ ಅವ್ರನ್ನೂ ಕೂಡ ನಾವು ಅಪರಾಧಿಗಳು ಅಂತ ಹೇಳಿ ಮಾಡಬೇಕಾಗ್ತದೆ. ಸೊ ಹಾಗಾಗಿ ಆ ಥರದ್ದೇನಾದರೂ ಇದ್ದರೆ ನಮ್ಮ ಗಮನಕ್ಕೆ, ಪೊಲೀಸ್ ಠಾಣೆಯ ಗಮನಕ್ಕೆ ತರಬಹುದು. ನಮಗೆ ಒಂದು ಅಬ್ಸೀನ್ ವಿಡಿಯೋ ಇರುವಂತಹ ವಿಡಿಯೋ ಕ್ಲಿಪ್ಪಿಂಗ್ ಇರುವ ಬಗ್ಗೆ ಠಾಣೆಗೆ ಕೊಟ್ಟಿದ್ದಾರೆ, ಸಿಕ್ಕಿದೆ. ಅದ್ರ ಬಗ್ಗೆ ನಾವು ಈಗಾಗಲೇ ವೆರಿಫೈ ಮಾಡಿದ್ದೀವಿ. ಆ ಅಶ್ಲೀಲ ವಿಡಿಯೋ ಬಗ್ಗೆ ವೆರಿಫೈ ಮಾಡಿ ಅದ್ರ ಬಗ್ಗೆ ಮೋಟಿವ್ ಕೇಸಸನ್ನು ಕೂಡ ನಮ್ಮ ಸೆನ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡ್ಕೊಳ್ತಾ ಇದ್ದೀವಿ. ಆ ಕೇಸ್ ಪ್ರಕರಣ ದಾಖಲಾದ ನಂತರ ತಮಗೆ ಸಂಪೂರ್ಣವಾದ ವಿವರ ಮತ್ತು ಮಾಹಿತಿಯನ್ನು ಅಕ್ಯೂಸ್ ಬಗ್ಗೆ ಇರ್ಬೋದು, ಇನ್ನೂ ಇತರ ಮಾಹಿತಿಯನ್ನು ನಾನು ಕಂಪ್ಲೀಟಾಗಿ ತಮಗೆ ಕೊಡ್ತೇನೆ. ಅದನ್ನು ಕೂಡ ನಮಗೆ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಫಸ್ಟು ಪ್ರಕರಣವನ್ನು ಅದು ಕೂಡ ನಮ್ಮ ಗಮನಕ್ಕೆ ಬಂದಿರ್ತದೆ ಈಗ. ಬಟ್ ನಾನೀಗ ಫಸ್ಟ್ ಪ್ರಕರಣವನ್ನು ದಾಖಲು ಮಾಡಿದ ನಂತರ ಅದ್ರ ಬಗ್ಗೆ ಎಲ್ಲ ವೆರಿಫೈ ಮಾಡಿ ಫರ್ದರ್ ಅವ್ರು ಏನು ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ತೇವೆ. ಸೊ ಅದಕ್ಕೋಸ್ಕರನೇ ಅಂತ ಹೇಳಿ ನಮ್ಮ DYSP ಸೆನ್ ಮಹಿಳಾ ಅಧಿಕಾರಿ ಇರೋದ್ರಿಂದ ಅವ್ರಿಗೆ ಪದ್ಮಶ್ರೀ ಗುಂಜಿಕರ್ ಅವರಿಗೆ ತನಿಖೆಗೆ ಕೂಡ ನಾನು ನೆಕ್ಸ್ಟು ಮಾಡಲಿಕ್ಕೆ ಹೇಳಿದ್ದೇನೆ. ಫಸ್ಟು ಪ್ರಕರಣವನ್ನು ನಾವು ಸೆನ್ಸ್ ಪೊಲೀಸ್ ಠಾಣೆಯಲ್ಲೇ ದಾಖಲು ಮಾಡ್ತೇವೆ. ಅದ್ರ ಬಗ್ಗೆ ಎಲ್ಲ ನಾನು ಈಗ ವೆರಿಫೈ ಮಾಡ್ತಾ ಇದ್ದೀನಿ. ಫಸ್ಟು ನಾನು ಈ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಅದ್ರ ಬಗ್ಗೆ ನಾನು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆನೂ ಕೂಡ ನಾನು ವೆರಿಫೈ ಮಾಡ್ತೀನಿ. ಅವ್ರಿಗೆಲ್ಲರಿಗೆ ನಾನು ಈಗ ಠಾಣೆಗೆ ಬರಲಿಕ್ಕೆ ಅವರು ಹೇಳಿದ್ದಾರೆ. ಒನ್ಸ್ ಪ್ರಕರಣ ದಾಖಲಾದಮೇಲೆ ಅವೆಲ್ಲ ಪ್ರಕ್ರಿಯೆಗಳನ್ನು ಕೂಡ ನಾನು ಮಾಡ್ತೀನಿ. ಹಾಂ ಹೇಳಿ. ಅಶ್ಲೀಲ ವಿಡಿಯೋ ಬಗ್ಗೆ ನಾನು ಈಗಾಗಲೇ ನಿಮಗೆ ಹೇಳಿದೆ. ಯಾವುದೇ ಈ ಥರ ಅಶ್ಲೀಲ ವಿಡಿಯೋ ಮಹಿಳೆಯರ ಪ್ರೈವೇಸಿಯನ್ಗೆ ತೊಂದರೆ ಆಗೋ ರೀತಿಯಾಗಿ ಇರ್ಬೋದು, ಅವರ ಡಿಗ್ನಿಟಿಗೆ ಧಕ್ಕೆ ತರುವಂಥದ್ದಾಗಿರ್ಬೋದು, ಯಾವುದೇ ಈ ಥರ ವೀಡಿಯೋಸ್ಗಳನ್ನ ಅವರು ಅವರ ಮೊಬೈಲ್ನಲ್ಲಿ ಅಥವಾ ಯಾವುದೇ ರೀತಿಯಾದ ಎಲೆಕ್ಟ್ರಾನಿಕ್ ಡಿವೈಸಸ್ನಲ್ಲಿ ಇಟ್ಕೊಳ್ಳುವಂಥದ್ದು, ಸ್ಟೋರ್ ಮಾಡುವಂಥದ್ದು ಅಥವಾ ಬೇರೆಯವ್ರಿಗೆ ಶೇರ್ ಮಾಡುವಂಥದ್ದು ಇದನ್ನು ಕೂಡ ಮಾಡಬಾರದು. ಆ ಥರದ್ದು ಏನಾದರೂ ತಮ್ಮ ಬಳಿಯಲ್ಲಿದ್ದರೆ ಆ ಥರ ಏನಾದರೂ ನಮಗೆ ಪೊಲೀಸವರ ಗಮನಕ್ಕೆ ತಗೊಂಡ್ರೆ ಅದ್ರ ಬಗ್ಗೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ತೀವಿ. ತಾವು ಅದನ್ನು ಸ್ಟೋರ್ ಮಾಡ್ಕೊಳ್ಳೋದಾಗಿರ್ಬೋದು, ಬೇರೆಯವ್ರಿಗೆ ಕಳಿಸೋದಾಗಿರ್ಬೋದು, ಅದು ಕೂಡ ಕಾನೂನಿನ ಅಡಿಯಲ್ಲಿ
ಅಪರಾಧ ಆಗಿದೆ. ಹಾಗಾಗಿ ದಯವಿಟ್ಟು ಸಾರ್ವಜನಿಕರು ಯಾರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ತಿಳ್ಕೊಳ್ಬೇಕು, ಅದನ್ನು ಮಾಡಿದರೆ ಕೂಡ ಅವ್ರನ್ನೂ ಕೂಡ ನಾವು ಅಪರಾಧಿಗಳು ಅಂತ ಹೇಳಿ ಮಾಡಬೇಕಾಗ್ತದೆ. ಸೊ ಹಾಗಾಗಿ ಆ ಥರದ್ದು ಏನಾದರೂ ಇದ್ದರೆ ನಮ್ಮ ಗಮನಕ್ಕೆ, ಪೊಲೀಸ್ ಠಾಣೆಯ ಗಮನಕ್ಕೆ ತರಬಹುದು. ನಮಗೆ ಒಂದು ಅಬ್ಸೀನ್ ವಿಡಿಯೋ ಇರುವಂತಹ ವಿಡಿಯೋ ಕ್ಲಿಪ್ಪಿಂಗ್ ಇರುವ ಬಗ್ಗೆ ಠಾಣೆಗೆ ಕೊಟ್ಟಿದ್ದಾರೆ, ಸಿಕ್ಕಿದೆ. ಅದ್ರ ಬಗ್ಗೆ ನಾವು ಈಗಾಗಲೇ ವೆರಿಫೈ ಮಾಡಿದ್ದೀವಿ. ಆ ಅಶ್ಲೀಲ ವಿಡಿಯೋ ಬಗ್ಗೆ ವೆರಿಫೈ ಮಾಡಿ ಅದ್ರ ಬಗ್ಗೆ ಸೋಮೋಟಿವ್ ಕೇಸಸನ್ನು ಕೂಡ ನಮ್ಮ ಸೆನ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡ್ಕೊಳ್ತಾ ಇದ್ದೀವಿ. ಆ ಕೇಸ್ ಪ್ರಕರಣ ದಾಖಲಾದ ನಂತರ ತಮಗೆ ಸಂಪೂರ್ಣವಾದ ವಿವರ ಮತ್ತು ಮಾಹಿತಿಯನ್ನು ಅಕ್ಯೂಸ್ ಬಗ್ಗೆ ಇರ್ಬೋದು, ಇನ್ನೂ ಈ ಥರ ಮಾಹಿತಿಯನ್ನು ನಾನು ಕಂಪ್ಲೀಟಾಗಿ ತಮಗೆ ಕೊಡ್ತೇನೆ. ಅದನ್ನು ಕೂಡ ನಮಗೆ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಫಸ್ಟು ಪ್ರಕರಣವನ್ನು ಅದು ಕೂಡ ನಮ್ಮ ಗಮನಕ್ಕೆ ಬಂದಿರ್ತದೆ ಈಗ. ಬಟ್ ನಾನೀಗ ಫಸ್ಟ್ ಪ್ರಕರಣವನ್ನು ದಾಖಲು ಮಾಡಿದ ನಂತರ ಅದ್ರ ಬಗ್ಗೆ ಎಲ್ಲ ವೆರಿಫೈ ಮಾಡಿ ಫರ್ದರ್ ಅವ್ರು ಏನು ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ತೇವೆ. ಸೊ ಅದಕ್ಕೋಸ್ಕರನೇ ಅಂತ ಹೇಳಿ ನಮ್ಮ DYSP ಸೆನ್ ಮಹಿಳಾ ಅಧಿಕಾರಿ ಇರೋದ್ರಿಂದ ಅವ್ರಿಗೆ ಪದ್ಮಶ್ರೀ ಗುಂಜಿಕರ್ ಅವರಿಗೆ ತನಿಖೆಗೆ ಕೂಡ ನಾನು ನೆಕ್ಸ್ಟು ಮಾಡಲಿಕ್ಕೆ ಹೇಳಿದ್ದೇನೆ. ಫಸ್ಟು ಪ್ರಕರಣವನ್ನು ನಾವು ಸೆನ್ಸ್ ಪೊಲೀಸ್ ಠಾಣೆಯಲ್ಲೇ ದಾಖಲು ಮಾಡ್ತೇವೆ. ಅದ್ರ ಬಗ್ಗೆ ಎಲ್ಲ ನಾನು ಈಗ ವೆರಿಫೈ ಮಾಡ್ತಾ ಇದ್ದೀನಿ. ಫಸ್ಟು ನಾನು ಈ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಅದ್ರ ಬಗ್ಗೆ ನಾನು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆನೂ ಕೂಡ ನಾನು ವೆರಿಫೈ ಮಾಡ್ತೀನಿ. ಅವ್ರಿಗೆಲ್ಲರಿಗೆ ನಾನು ಈಗ ಠಾಣೆಗೆ ಬರಲಿಕ್ಕೆ ಅವರು ಹೇಳಿದ್ದಾರೆ. ಒನ್ಸ್ ಪ್ರಕರಣ ದಾಖಲಾದಮೇಲೆ ಅವೆಲ್ಲ ಪ್ರಕ್ರಿಯೆಗಳನ್ನ ಕೂಡ ನಾನು ಮಾಡ್ತೀನಿ. ಹಾಂ ಹೇಳಿ. ಅಶ್ಲೀಲ ವಿಡಿಯೋ ಬಗ್ಗೆ ನಾನು ಈಗಾಗಲೇ ನಿಮಗೆ ಹೇಳಿದೆ. ಯಾವುದೇ ಈ ಥರ ಅಶ್ಲೀಲ ವಿಡಿಯೋ ಮಹಿಳೆಯರ ಪ್ರೈವೇಸಿಯನ್ಗೆ ತೊಂದರೆ ಆಗೋ ರೀತಿಯಾಗಿ ಇರ್ಬೋದು, ಅವರ ಡಿಗ್ನಿಟಿಗೆ ಧಕ್ಕೆ ತರುವಂಥದ್ದಾಗಿರ್ಬೋದು, ಯಾವುದೇ ಈ ಥರ ವೀಡಿಯೋಸ್ಗಳನ್ನ ಅವರು ಅವರ ಮೊಬೈಲ್ನಲ್ಲಿ ಅಥವಾ ಯಾವುದೇ ರೀತಿಯಾದ ಎಲೆಕ್ಟ್ರಾನಿಕ್ ಡಿವೈಸಸ್ನಲ್ಲಿ ಇಟ್ಕೊಳ್ಳುವಂಥದ್ದು, ಸ್ಟೋರ್ ಮಾಡುವಂಥದ್ದು ಅಥವಾ ಬೇರೆಯವ್ರಿಗೆ ಶೇರ್ ಮಾಡುವಂಥದ್ದು ಇದನ್ನು ಕೂಡ ಮಾಡಬಾರದು. ಆ ಥರದ್ದು ಏನಾದರೂ ತಮ್ಮ ಬಳಿಯಲ್ಲಿದ್ದರೆ, ಆ ಥರ ಏನಾದರೂ ನಮಗೆ ಪೊಲೀಸವರ ಗಮನಕ್ಕೆ ತಗೊಂಡ್ರೆ ಅದ್ರ ಬಗ್ಗೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ತೀವಿ. ತಾವು ಅದನ್ನು ಸ್ಟೋರ್ ಮಾಡ್ಕೊಳ್ಳೋದಾಗಿರ್ಬೋದು, ಬೇರೆಯವ್ರಿಗೆ ಕಳಿಸೋದಾಗಿರ್ಬೋದು, ಅದು ಕೂಡ ಕಾನೂನಿನ ಅಡಿಯಲ್ಲಿ ಅಪರಾಧ ಆಗಿದೆ. ಹಾಗಾಗಿ ದಯವಿಟ್ಟು ಸಾರ್ವಜನಿಕರು ಯಾರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ತಿಳ್ಕೊಳ್ಬೇಕು, ಅದನ್ನು ಮಾಡಿದರೆ ಕೂಡ ಅವ್ರನ್ನೂ ಕೂಡ ನಾವು ಅಪರಾಧಿಗಳು ಅಂತ ಹೇಳಿ ಮಾಡಬೇಕಾಗ್ತದೆ. ಸೊ ಹಾಗಾಗಿ ಆ ಥರದ್ದು ಏನಾದರೂ ಇದ್ದರೆ ನಮ್ಮ ಗಮನಕ್ಕೆ, ಪೊಲೀಸ್ ಠಾಣೆಯ ಗಮನಕ್ಕೆ ತರಬಹುದು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.